ಸೀತಾರಾಮನ್ ಅವರು ಏನು ಬಜೆಟ್ ಮಂಡಿಸಿದರು ಅದರಿಂದ ರಾಷ್ಟ್ರದ ಈ ಫೆಡ್ರಲ್ ವ್ಯವಸ್ಥೆ ಏನಿದೆ, ಈ ಫೆಡ್ರಲ್ ವ್ಯವಸ್ಥೆ ಶಕ್ತಿಶಾಲಿ ಆದಂಗೆ ಆಗಲಿಲ್ಲ. ಅದು ಅಶಕ್ತ ಮಾಡುವಂಥ ಬಜೆಟ್ ಆಗಿತ್ತು. ಕರ್ನಾಟಕಕ್ಕೆ ತುಂಬ ನಿರಾಶೆ ಆಗ್ತಕ್ಕಂಥ, ಹಿಂದಕ್ಕೆ ಬಜೆಟ್ನಲ್ಲಿ ಕೊಟ್ಟಿದ್ದನ್ನು, ಭರವಸೆ ಕೊಟ್ಟಿದ್ದನ್ನು ಕೊಡಲಿಲ್ಲ. ಈ ಸಲ ಅದನ್ನು ಪುನಃ ಪ್ರಸ್ತಾಪ ಮಾಡಿ ಅದನ್ನು ಬಿಡುಗಡೆ ಮಾಡ್ತಾರೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ವಿ, ನಿರೀಕ್ಷೆ ಹೋಗಿದ್ವಿ. ಅದೆಲ್ಲ ನೀರು ಪಾಲಾಯಿತು. ಅಪ್ಪರ್ ಕೃಷ್ಣ ಪ್ರಾಜೆಕ್ಟನ್ನು ರಾಷ್ಟ್ರೀಯ ಯೋಜನೆಯಂತೆ ಪರಿಗಣನೆ ಮಾಡಿ ವಿಶೇಷ ಅನುದಾನವನ್ನು ಕೊಡ್ತಾರೆ ಅಂಥೇಳಿ ಭಾವಿಸ್ಕೊಂಡಿದ್ವಿ. ಅಲ್ಲಿನೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಯಿತು, ನಿರಾಶೆನೂ ಆಯಿತು. ಯಾವ ಹೊಸ ಯೋಜನೆಗಳು ಕರ್ನಾಟಕಕ್ಕೆ ಬರಲೇ ಇಲ್ಲ. ಏನಿದ್ರ ಅರ್ಥ? ಇದನ್ನು ನೀವು ಒಟ್ಟಾರೆ ನೋಡಿದಾಗ ನೀವು ಬಿಹಾರದ ಚುನಾವಣಾ ಘೋಷಣಾ ಪತ್ರ ಆಗಿದೆ. ಇಟ್ ಹ್ಯಾಸ್ ಬಿಕಮ್ ನಥಿಂಗ್ ಬಟ್ ದಿ ಮ್ಯಾನಿಫೆಸ್ಟೋ ಆಫ್ ಬಿಹಾರ್ ಎಲೆಕ್ಷನ್ಸ್. ಇದು ಸರ್ವತಾ ಸರಿಯಲ್ಲ. ಆ ಒಂದು ಬಜೆಟ್ಟಿನ ಪಾವಿತ್ರ್ಯತೆಯನ್ನು ಮೋದಿ ಸರ್ಕಾರ ಕೆಳಗಿಳಿಸ್ತು, ಕಡಿಮೆ ಮಾಡಿಸ್ತು. ಈ ರೀತಿಯಾಗಿರ್ತಕ್ಕಂಥ ಬಜೆಟ್ ಮಂಡನೆ ಮೂಲಕ ರಾಷ್ಟ್ರದ ಜನರಲ್ಲಿ, ಜಾಗೃತ ಮನಸ್ಸುಗಳಲ್ಲಿ ಇದು ದಿಸ್ ಈಸ್ ನಥಿಂಗ್ ಬಟ್ ಮೆಮಾನಿ ಅಂತಾರಲ್ಲ, ಹೆಂಗೆ ಬೇಕು ಹಂಗೆ ಮಾಡೋದು ಅಂತಾರಲ್ಲ, ಹಂಗೆ ಆಗಬಾರ್ದು. ತತ್ವ ಸಿದ್ಧಾಂತಗಳ ಮೇಲೆ ಆಧಾರ ಆಗಬೇಕು, ನಿಯಮಗಳಿರಬೇಕು, ಪ್ಯಾರಾಮೀಟರ್ಸ್ ಇರಬೇಕು, ಎಲ್ಲ ರಾಜ್ಯಗಳಿಗೂ ಸಿಗಬೇಕು. ಏನು ಹೇಳ್ತೀರಿ ನೀವು ಕರ್ನಾಟಕದವ್ರಿಗೆ? ಏನು ಹೇಳ್ತೀರಿ ಕರ್ನಾಟಕದವ್ರಿಗೆ? ಇಲ್ಲ ನಿಮಗೆ ಕೊಡಲಿಲ್ಲ. ಏನದು ಹಂಗೆ? ಹಿಂದಕ್ಕೆ ನೀವಿದ್ದಾಗ ಕೊಟ್ಟಿಲ್ಲ, ಅದು ಉತ್ತರನ? ಇಷ್ಟೆಲ್ಲ ದೊಡ್ಡ ದೊಡ್ಡ ಭರವಸೆಗಳನ್ನು ಕೊಟ್ಟು ಹೋದ್ರಲ್ಲ, ಏನು ಹೊಸ ಯಾವುದಾದ್ರೂ ಸಂಸ್ಥೆ ತಂದರೆ ಕರ್ನಾಟಕಕ್ಕೆ ಏನು ಮಾಡಿದಿರಿ? ಸರ್, ಈಗ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳ ಕಂಟ್ರೋಲ್ಗೆ ಸುಗ್ರೀವಾಜ್ಞೆಗೆ ರೆಡಿ ಆಗಲಿಕ್ಕೆ ಯಾವಾಗ ಬಿಲ್ ಪಾಸ್ ಆಗೋದು? ಮೈಕ್ರೋ ಫೈನಾನ್ಸ್ ಹಾಗೂ ಮನಿ ಲೆಂಡರ್ಸ್ ಇವ್ರಿಗೆ ಹತೋಟಿಯನ್ನು ತರಬೇಕು. ರಾಜ್ಯದಲ್ಲಿ ಬಡವರನ್ನಾಗಲಿ ಅಶಕ್ತರನ್ನಾಗಲಿ ಮನಬಲ್ಲಂದಂತೆ ಥಳಿಸಿ ವಸೂಲಿ ಮಾಡುವಂಥ ಪ್ರಯತ್ನಗಳು ನಡೆದಿವೆ. ಅದಕ್ಕೆ ಲಗಾಮ್ ಹಾಕಬೇಕು, ಅಂಕುಶ ಹಾಕಬೇಕು ಅಂತೇಳಿ ನಾವು ಈಗಾಗಲೇ ಒಂದು ಸುಗ್ರೀವಾಜ್ಞೆಯನ್ನು ಸಿದ್ಧ ಮಾಡಿದ್ದೇವೆ. ಆಂಬುಡ್ಸ್ಮನ್ ವ್ಯವಸ್ಥೆ ಇದೆ. ಅದರ ಜೊತೆಗೇ ಪೊಲೀಸರಿಗೆ ವಿಶೇಷ ಅಧಿಕಾರವನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ. ಜನರ ಗೌರವ, ಜನರ ಬದುಕಿಗೆ ಆತಂಕ ಮಾಡ್ತಕ್ಕಂಥ ವಸೂಲಿ ಪ್ರಕ್ರಿಯೆಯನ್ನು ನಾವು ಒಪ್ಪೋದಿಲ್ಲ. ಅಮಾನವೀಯವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇರಲಿ, ಅದಕ್ಕೆ ತಕ್ಷಣ ಲಗಾಮ್ ಹಾಕುವಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ನಮ್ಮ ಮಸೂದೆ ಸಿದ್ಧವಾಗಿ ಸುಗ್ರೀವಾಜ್ಞೆ ಮಾಡೋದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅಂತಿಮ ನಿರ್ಣಯಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದೇವೆ. ರಾಜ್ಯಪಾಲರಿಗೆ ಹೋಗುವ ಮೊದಲು ನಾವು ಸಿದ್ಧಪಡಿಸಿರ್ತಕ್ಕಂಥ ಮಸೂದೆಯನ್ನು ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಅವರಿಗೆ ನಾವು ಪರಮಾಧಿಕಾರ ಕೊಟ್ಟಿದ್ದೇವೆ. ಮೊನ್ನೆ ಕ್ಯಾಬಿನೆಟ್ ಸಭೆಯೊಳಗೆ ಇದನ್ನು ಅಂತಿಮಗೊಳಿಸೋದಕ್ಕೆ ನಾವು ಪರಮಾಧಿಕಾರವನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಅವರು ಅದನ್ನು ಇವತ್ತು ನೋಡಿ ಬಹುಬೇಗ ರಾಜ್ಯಪಾಲರಿಗೆ ಕಳಿಸ್ತಾರೆ ಹಾಗೆ ಅಂಥೇಳಿ ನಾನು ಆಶಾಭಾವನೆಯನ್ನು ವ್ಯಕ್ತ ಮಾಡ್ತೀನಿ. ಒಟ್ಟಾರೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಆತ್ಮಹತ್ಯೆ ಅನ್ರಿ ಅಥವಾ ಅವ್ರ ಮೇಲೆ ಇರ್ತಕ್ಕಂಥ ಹಲ್ಲೆ ಅನ್ರಿ, ಅವರು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ ನಾನು, ನೀವು ನಿಶ್ಚಿಂತವಾಗಿರಿ. ನಿಮ್ಮ ಮೇಲೆ ಹಲ್ಲೆ ಮಾಡುವಂಥ ಯಾವುದೇ ಪ್ರಯತ್ನಗಳಿಗೆ ನಮ್ಮ ಸರ್ಕಾರ ನಿಮಗೆ ಬಲ ಕೊಡ್ತದೆ, ರಕ್ಷಣೆ ಕೊಡ್ತದೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀನಿ.
ಸರ್, ಕೆಲವು RBI ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ, ಕೆಲವು ಸ್ಟಾಪ್ಗಳಿಲ್ಲ, ಸರಿಯಾದಂಥ ವ್ಯವಸ್ಥೆನೇ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇರುತ್ತೆ, ಕೊಟ್ಟಿಲ್ಲ ಅಂತ. ನೋಡಿ, ಕೇಂದ್ರ ಸರ್ಕಾರದ ಬಜೆಟ್ನೊಳಗೆ ನಾವೆಲ್ಲ ಅಪೇಕ್ಷೆ ಮಾಡ್ತಾಯಿದ್ವಿ. ಯಾಕಂದ್ರೆ ದಿವಸ ಒಂದು ಎರಡು ಆತ್ಮಹತ್ಯೆಗಳಾಗ್ತಿದ್ವಲ್ಲ. ಈ ಮೈಕ್ರೋ ಫೈನಾನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಆಧೀನದಲ್ಲಿರ್ತಕ್ಕಂಥದ್ದು, ರಿಸರ್ವ್ ಬ್ಯಾಂಕ್ನ ಆಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳಿಗೆ ಏನಾದರೂ ಹಣಕಾಸರ ಕೊಡಲಿ ಅಥವಾ ಏನಾದರೂ ನಿಯಮಗಳನ್ನು ಮಾಡಲಿ, ಈ ಕೆಟ್ಟ ವ್ಯವಸ್ಥೆಯನ್ನು ಸರಿಪಡಿಸೋ ಪ್ರಯತ್ನ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಒಂದು ಮಾತು ಅದರ ಬಗ್ಗೆ ಪ್ರಸ್ತಾಪ ಮಾಡಲಿ. ಜನ ಸಾಯುವ ಸನ್ನಿವೇಶ ಇದ್ದಾಗ ಒಂದು ಮಾತು ಅದರ ಬಗ್ಗೆ ಹೇಳಿಲ್ಲ. ಈಗ ನಾವು ನಮ್ಮ ರಾಜ್ಯದ ಆಧೀನದಲ್ಲಿ ಬರ್ತಿರ್ತಕ್ಕಂಥ ಅರ್ಧದಷ್ಟು ಭಾಗಕ್ಕೆ ನಾವು ನಮ್ಮ ಕ್ರಮ ಇಡ್ಬೋದು. ನಾವು ಉಳಿದ ಅರ್ಧ ಭಾಗ ಏನಿದೆ ಅವು ಗೌರ್ಮೆಂಟ್ ಆಫ್ ಇಂಡಿಯಾದ ಕೈ ಕೆಳಗೆ ಬರ್ತಕ್ಕಂಥದ್ದು. ಅವುಗಳ ಬಗ್ಗೆ ಏನಾದರೂ ಅವರು ಉಪಾಯ ಹೇಳಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಿದ್ದರು, ಜನ ನಿರೀಕ್ಷೆ ಮಾಡ್ತಿದ್ದರು, ನಾವೆಲ್ಲ ನಿರೀಕ್ಷೆ ಮಾಡ್ತಿದ್ವಿ. ಆ ನಿರಾಶೆ ಎಲ್ಲ ಇವತ್ತು ಹುಸಿಯಾಗಿದೆ. ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಈ ವ್ಯವಹಾರಗಳಿರ್ತವೆ ಅವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಲಗಾಮ್ ಹಾಕೋದಕ್ಕೆ ಸುಗ್ರೀವಾಜ್ಞೆ ಬೇಗ ಬರಲಿದೆ. BR ಪಾಟೀಲ್ ನೋಡಿದೆ, ಪತ್ರಿಕೆಯಲ್ಲಿ ನೋಡಿದೆ, ಟಿ ವಿಯಲ್ಲಿ ನೋಡಿದೆ. ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ನನಗೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸ್ನೇಹಿತರು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.